ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕಿನ ತಳಕು ಹೋಬಳಿಯ ಯಾದಲಗಟ್ಟೆ ಗ್ರಾಮದ ರೈತರು ರಸ್ತೆ ಸಮಸ್ಯೆ ಕುರಿತು ಇದೀಗ ತಹಶೀಲ್ದಾರ್ ರೆಹಾನ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಗೊಲ್ಲರಹಟ್ಟಿ ಹಾಗೂ ಉಪ್ಪಾರ ಕಾಲೋನಿಯಿಂದ ದೊಡ್ಡ ಉಳ್ಳಾರ್ತಿ ಗ್ರಾಮ ಮತ್ತು ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯನ್ನು ಟ್ರಂಚ್ ಹೊಡೆದು ಬಂದ್ ಮಾಡಿರುವುದಾಗಿ ರೈತರು ಆರೋಪಿಸಿದ್ದಾರೆ. ಸರ್ಕಾರದ ನಕಾಶೆಯಲ್ಲಿ 18 ಅಡಿ ಅಗಲದ ರಸ್ತೆ ಎಂದು ಗುರುತಿಸಲ್ಪಟ್ಟಿದ್ದ ಈ ದಾರಿಯನ್ನು ಕೆಲವರು ಅಕ್ರಮವಾಗಿ ಮುಚ್ಚಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಕುರಿತು ಈಗಾಗಲೇ ಹಲವು ಬಾರಿ ಕಂದಾಯ ಇಲಾಖೆಗೆ ಹಾಗೂ ತಳಕು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 30 ರಿಂದ 40 ರೈತ ಕುಟುಂಬಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣ ರಸ್ತೆ ತೆರವುಗೊಳಿಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು. ಜೊತೆಗೆ ರಸ್ತೆ ಬಂದ್ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ತಹಶೀಲ್ದಾರ್ ರೆಹಾನ್ ಪಾಷಾ ಅವರಿಗೆ ಮನವಿ ಸಲ್ಲಿಸಿದರು. ಹೋಗಿ ದಾರಿ ಬಿಡಿಸಿ ಬಂದಿದ್ದಾರೆ. ಹೋದ್ಸತಿಯವರು ನಕಾಶೆಕಂಡು ದಾರಿ ಒಡ್ಸಕ್ಕೆ ಹೋದಾಗ ಕೈಕಾಲು ಹಿಡ್ಕೊಂಡು ಬರ್ತಾರೆ. ಅದಕ್ಕೆ ಆಯ್ತು ಸೈಡಿಗೆ ಬಿಡ್ತೀವಿ ಅಂದಾಗ ಸೈಡಿಗೆ ಬಿಟ್ಟಿದ್ದಾರೆ. ಇವರು ಸುಮ್ಮನಾಗಿದ್ದಾರೆ. ಈಗ ಟ್ರಂಚ್ ಓಡಿಸಿದ್ರು. ತಪ್ಪು ಮಾಡಿದ್ದಾರೆ ಅವರು. ಈಗ ಎಲ್ಲಿದ್ದ ನಕಾಶೆಕಂಡು ದಾರಿ ಅಲ್ಲಿ ಮಾಡಿಸಿ ದಾರಿ ಮಾಡಿಸ್ತೀವಿ.